ದೂರುದಾರನ ಮಾಹಿತಿಗಳಿಗೆ ಮ್ಯಾಚ್ ಆಗೋದು ಸಿಗುತ್ತಾ? ಧರ್ಮಸ್ಥಳ ಶೋಧ ಮಫ್ತಿಯಲ್ಲಿ ಫೀಲ್ಡಿಗಿಳಿದಂತಹ ಕಾಕಿ ಯಾವುದಾದರೂ ಕುರುಹುಗಳು ಸಿಗಬಹುದಾ ಅನ್ನುವಂತಹ ಬಗ್ಗೆ ಶೋಧ. ದೂರುದಾರನ ಮಾಹಿತಿಗೆ ಮ್ಯಾಚ್ ಆಗೋದು ಸಿಗುತ್ತಾ? ಧರ್ಮಸ್ಥಳ ಶೋಧ ಮಫ್ತಿಯಲ್ಲಿ ಫೀಲ್ಡಿಗಿಳಿದಂತಹ ಕಾಕಿ ಯಾವುದಾದರೂ ಕುರುಹುಗಳು ಸಿಗಬಹುದಾ ಎನ್ನುವಂತಹ ಬಗ್ಗೆ ಶೋಧ. ದೂರುದಾರನ ಹೊರತುಪಡಿಸಿ ಯಾವುದಾದ್ರೂ ದಾಖಲೆ ಸಿಗುತ್ತಾ? ಮಾರುವೇಷದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಎಸ್ಐಟಿ ಸುತ್ತಾಟವನ್ನು ನಡೆಸ್ತಾ ಇದೆ. ಎಸ್ ವೀಕ್ಷಕರೇ, ಎಸ್ಐಟಿ ತನ್ನ ತನಿಖೆಯನ್ನ ಮುಂದುವರಿಸಿದ್ದು ಮಫ್ತಿಯಲ್ಲಿ ಓಡಾಡ್ತಾ ಇದೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ತಿರುವುಗಳು, ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ದೂರುದಾರನ ಮಾಹಿತಿಗಳಿಗೆ ಯಾವುದಾದ್ರೂ ಮ್ಯಾಚ್ ಆಗೋದು ಸಿಗುತ್ತಾ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಶೋಧ ಕಾರ್ಯವನ್ನು ಮುಂದುವರಿಸಿದೆ. ಅದರಲ್ಲೂ ಕೂಡ ಮಫ್ತಿಯಲ್ಲಿ ಫೀಲ್ಡಿಗೆ ಕಾಕಿ ಇಳಿದಿದ್ದು ಯಾವುದಾದರೂ ಕುರುಹುಗಳು ಸಿಗಬಹುದಾ ಅಂತ ಹೇಳಿ ಶೋಧ ಕಾರ್ಯಗಳು ಮುನ್ನಡೆಸ್ತಾ ಇದ್ದಾರೆ. ದೂರುದಾರ ಹೊರತುಪಡಿಸಿ ಯಾವುದಾದ್ರೂ ದಾಖಲೆಗಳು ಸಿಗುತ್ತಾ? ಮಾರುವೇಷದಲ್ಲಿ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಎಸ್ಐಟಿ ತನಿಖಾ ತಂಡ ಸುತ್ತಾಟವನ್ನು ನಡೆಸ್ತಾ ಇದೆ. ಹಾಗೆ ಈ ಕಡೆ ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಅನಾಮಿಕ ದೂರುದಾರ ತೋರಿಸಿದ ಕಡೆಯೆಲ್ಲವೂ ಕೂಡ ಅಗಿಯುವಂತಹ ಕೆಲಸ ನಡೀತಾ ಇದೆ. ಇನ್ನೂ ಕೂಡ ಎಲ್ಲೂ ಕೂಡ ಏನು ಸಿಗ್ತಾ ಇಲ್ಲ. 6ನೇ ಪಾಯಿಂಟ್ ಬಿಟ್ಟು 6ನೇ ಪಾಯಿಂಟ್ನಲ್ಲಿ ಸಿಕ್ಕಿರುವಂತಹ ಮೂಳೆ ತುಂಡುಗಳು ಬಿಟ್ಟು ಬಾಕಿ ಯಾವುದು ಕೂಡ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಎಲ್ಲಿ ಹೋಗ್ಬಿಟ್ಟುತ್ತೆ ಕಾದ್ ನೋಡ್ಬೇಕಾಗಿದೆ. ಈಗೇನಾಗುತ್ತೆ, ಈಗ ಅನಾಮಿಕ ದೂರುದಾರ ಕೊಟ್ಟಿರುವಂತಹ ಸಾಕಷ್ಟು ಮಾಹಿತಿಗಳು ಸುಳ್ಳು ಅಂತ ಗೊತ್ತಾದ ಮೇಲೆ ಎಸ್ಐಟಿ ತನಿಖಾ ತಂಡ ಏನು ಆತನಿಗೆ ಶಿಕ್ಷೆ ಕೊಡುತ್ತೋ ಅಥವಾ ಹಂಗೆ ಬಿಟ್ಟು ಕಳಿಸುತ್ತೋ ಅದೆಲ್ಲವನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.